ಅದಕ್ಕೆ ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಅವರೇನೆ ಅಂತ ಹೇಳಿದ್ರಲ್ಲ. ಎಲ್ಲಿ ಅಗ್ರಿಮೆಂಟ್ ಕೊಡ್ ಬನ್ನಿ ನೋಡೋಣ. ಅದ್ರಾಗೆ ಕಂಡೀಷನ್ಸ್ ಷರತ್ತುಗಳು ಏನೇನ್ ಬರ್ದಿದ್ದಾರೆ ಅಂತನ ನೋಡೋಣ. ನೋಡ್ಬಿಟ್ಟು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಲಾಯರ್ ಹತ್ರ ಕೇಸ್ ಹಾಕ್ಸೋಣ. ಹಂಗೇನಾದ್ರೂ ಮೋಸ ಮಾಡಿದ್ರೆ ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ, ಸರಿಯಾಗಿ ಆರ್ಡರ್ ತಗೊಂಡೋಗ್ಲಿಲ್ಲ ಅಂತಂದ್ರೆ ಅವ್ರ ಮೇಲೇನೆ ಕೇಸ್ ಹಾಕ್ಬೋದು. ಇದನ್ನೆಲ್ಲ ನಾನ್ ನಿಮ್ಗೆ ಹೇಳ್ಕೊಡ್ಬೇಕಾತ್ಗೆ, ನಿಮ್ಗೆ ಗೊತ್ತಿತ್ತು ತಾನೆ? ಇಷ್ಟೊತ್ತಿಗೆ ಈ ಕೆಲಸ ಮಾಡ್ಬೇಕಾಗಿತ್ತು ನೀವು. ಬನ್ನಿ ಬೇಗ. ಅದಕ್ಕೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಗೊಂಬರ್ರಿ, ಅವ್ರು ಅಗ್ರಿಮೆಂಟ್ ಮಾಡ್ಕೊಟ್ಟಿದಾರಲ್ಲ ಅದನ್ನ, ಅದ್ರಲ್ಲಿ ಏನೇನ್ ಬರ್ದಿದ್ದಾರೆ ಅಂತನ ಸರಿನಾ ನೋಡೋಣ. ಅಯ್ಯೋ ಇದು ಒಳ್ಳೆ ಪದ್ಧತಿ ಆಯ್ತಲ್ಲಪ್ಪ. ಏನು ಹೇಳಿ, ಅಗ್ರಿಮೆಂಟು ಇಲ್ಲ ಅಂತ ಹೇಳ ಅಥವಾ ನಾವು ಮಾಡಿಸ್ಕೊಂಡಿಲ್ಲ ಅಂತ ಹೇಳ ಅಥವಾ ಅಯ್ಯೋ ನಾನು ಬೇರೆ ಅಲ್ಲಿ ತವ್ರ ಮನೆಗೆ ಹೋದಾಗ ನಮ್ಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಅಂತ ಬೇರೆ ಸುಳ್ಳು ಹೇಳಿದ್ದೀನಿ. ಹಿಂಗೆ ಮಾಡಿಸ್ಕೊಂಡಿಲ್ಲ ಅಂದರೆ ನಾನು ಇವಳ ಹತ್ರ ಚೀಪ್ ಆಗಿಬಿಡ್ತೀನಿ. ಏನು ಮಾಡಲಿ, ಅಯ್ಯೋ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವೇ. ಇದು ಒಳ್ಳೆ ಪದ್ಧತಿ ಆಯ್ತಪ್ಪ. ಇವಳು ಯಾಕಾದರೂ ಬಂದ್ಲ ಇಲ್ಲಿಗೆ? ನನ್ನ ಮಗ ಆ ರುದ್ರ ಈಗಲೇ ಬರಬೇಕಾ ಮನೆಯಾಳ ನನ್ನ ಮಗ? ಅಯ್ಯೋ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ದೇವರೇ. ನನಗೆ ಯಾವುದಾದ್ರೂ ಒಂದು ದಾರಿ ತೋರ್ಸಪ್ಪ. ಹಂಗೆ ಹೇಳ್ತೀವಿ, ಹಂಗೆ ಹೇಳಿದ್ರೆ ಹೆಂಗೋ ಸುಮ್ಮನೆ ಆಗ್ತಾಳೆ. ಅತ್ಗೆ ಅತ್ಗೆ ಅಗ್ರಿಮೆಂಟ್ ಕೊಡ್ ಬನ್ನಿ ಬೇಗ. ಅಯ್ಯೋ ಸೂಜಿ, ಅಗ್ರಿಮೆಂಟು ಮಾಡ್ಕೊಟ್ಟಿದ್ರು, ಅದ್ರಾಗೂ ಎಲ್ಲ ಕಂಡೀಷನ್ ಎಲ್ಲ ಬರ್ದಿದ್ರು. ಆದ್ರೆ ಆ ಅಗ್ರಿಮೆಂಟ್ ಪತ್ರ ನಂತಾಗಿಲ್ಲ ಈಗ. ನಿಮ್ತಾಗಿಲ್ವಾ? ನಿಮ್ತಾಗಿಲ್ದೆ ಮತ್ತಿನ್ನೆಲ್ಲಿರುತ್ತೆ? ಏನು ಅವ್ರ ಕೈಗೆ ಕೊಟ್ರೆ ಹೆಂಗೆ? ಅಗ್ರಿಮೆಂಟ್ ಕೊಟ್ಟಿದ್ಮೇಲೆ ಅವ್ರ ಕೈಗೆ ಕೊಡಕ್ಕಾಗತ್ತೆ? ನಮಗೆ ತಾನೇ ಅಗ್ರಿಮೆಂಟ್ ಮಾಡ್ಕೊಟ್ಟಿರೋದು. ಅದು ಗೌರಿ ಕೊಟ್ಟಿದ್ದೆ. ಗೌರಿ ನಾನೇ ಇಕ್ಕೆಂತೀನಿ ಬಿಡು ಹುಷಾರಾಗಿ ಅಂತಾನ ಅವಳೇ ತಗೊಂಡೋಗಿದ್ದಾಳೆ. ನಮ್ಮ ಮನೆಗಿಲ್ಲ ಅಗ್ರಿಮೆಂಟ್ ಈಗ. ಹೌದಾ? ಮತ್ತೆ ನಡೀರಿ, ಗೌರಿ ಅಕ್ಕರ ಮನೆ ಹತ್ರ ಹೋಗಿ ಇಸ್ಕೊಬರೋಣ ಅಗ್ರಿಮೆಂಟ್ ನೋಡ್ಬಿಟ್ಟು ಅದರಲ್ಲಿ ಏನೇನು ಬರ್ದಿದ್ದಾರೆ, ದುಡ್ಡಿನ ವಿಚಾರ ಅಂತ ಎಲ್ಲ ನೋಡ್ಬಿಟ್ಟು ಕೇಸ್ ಹಾಕೋಣ ಅವ್ರ ಮೇಲೆ, ಓನರ್ ಮೇಲೆ. ನಡೀರಿ ತಗೊಂಬರೋಣ. ಅಯ್ಯೋ ಇವಳು ಏನ ಮರೆಯ ಬಿಡ್ತಾನೆ ಇಲ್ಲ. ಅಗ್ರಿಮೆಂಟು ಅಂತಾನೆ. ನಾನು ಯಾಕಾದ್ರೂ ಸುಳ್ಳು ಹೇಳಿದ್ನು? ನಂಗೆ ಆಗ್ತೈತಿ ಈಗ. ಈಗೇನು ಹೇಳಪ್ಪ, ಏನೋ ತಪ್ಪಿಸ್ಕೊಂಬನ ಅಂತ ಗೌರಿ ಹೆಸರು ಹೇಳಿದೆ. ಈಗ ನೋಡಿದ್ರೆ ಗೌರಿನ ಮನೆಗೆ ಹೋಗಿಸ್ಕೊಬರೋಣ ಅಂತಾಳೆ. ಅಯ್ಯೋ ಈಗೇನು ಹೇಳಿ? ಅಯ್ಯಯ್ಯೋ ಅಯ್ಯೋ ಅತ್ಗೆ ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಬನ್ನಿ ಬೇಗ ಬರೀ ಹೋಗೋಣ. ಅಯ್ಯೋ ಸುಜಿ ನಿಂತ್ಕಣೆ ಸುಜಿ. ಏನತ್ಗೆ ನಿಮ್ದು? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಅಗ್ರಿಮೆಂಟ್ ಕೊಡಿ ಅಂದ್ರೆ ಅಲ್ಲೈತಿ ಇಲ್ಲೈತಿ ಅಂತೀರಾ, ಅಲ್ಲಾದ್ರೂ ಹೋಗಿಸ್ಕೊಬರೋಣ ಅಂತಂದ್ರೆ ಅದಕ್ಕೂ ಬೇಡ ಅಂತಿದ್ದೀರಾ. ಏನಾಯ್ತು? ಅದು ಗೌರಿ ಈಗ ಮನೆಗಿಲ್ಲ ಅಲ್ವಾ? ಅವಳು ಎಲ್ಲಿಕ್ಕಿದಾಳೋ ಏನೋ ಗೊತ್ತಿಲ್ಲ. ಅವಳು ಬೇರೆ ನಿಮ್ಮೂರಾಗ ಇದ್ದಾಳಲ್ಲ, ಗಂಡನ ಮೇಲೆ ಜಗಳ ಮಾಡ್ಕೊಂಡು, ಅದಕ್ಕೆ ಎಲ್ಲಿಕ್ಕಿರ್ತಾಳೋ ಏನೋ ಗೊತ್ತಿರಲ್ಲ. ಬೇಡ ಬಿಡು, ಅವಳು ಬಂದ್ಮೇಲೆ ನಾನೇ ನೋಡ್ಬಿಟ್ಟು ನಾನೆಲ್ಲನ ನೋಡ್ಕೊಂತೀನಿ ಅದೇ ವಿಷಯನ. ಕೇಸ್ಗೆ ಸಾಕಂತದೆಲ್ಲ ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಸುಮ್ಮನಿರು. ಅದಕ್ಕೆ ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಅಲ್ಲ ಇಷ್ಟು ದಿನ ಮೋಸ ಮಾಡಿರೋಂಗೆ ನೀವು ಸುಮ್ಮನೆ ಬಿಡ್ತಿದ್ದೀರಾ? ಮನೇಲಿ ಇಕ್ಕಿರ್ತಾರೆ ಅಂದಮೇಲೆ ಎಲ್ಲ ಪೆಟ್ಟಿಗೆಲ್ಲೋ ಇಲ್ಲ ಬೀರಲ್ಲೋ ಎಲ್ಲ ಇರುತ್ತೆ. ನಾನೇ ಅವ್ರ ಮನೆ ಹತ್ರ ಹೋಗಿ ಇಸ್ಕೊಬತ್ತೀನಿ. ಸುಮ್ಮನೆ ಇರಿ ನೀವು. ನೀವಿಲ್ಲೇ ನಿಂತ್ಕೊಂಡಿರಿ, ನಾನೇ ಹೋಗಿ ಇಸ್ಕೊಬತ್ತೀನಿ. ಶುದ್ಧಿವ್ರಿ ಹೋಗಿ ಬಿಟ್ಲಲ್ಲಪ್ಪ ಈ ಸೂಜಿ. ಅಯ್ಯೋ ಈ ಸೂಜಿ ಯಾಕೆ ಹಿಂಗೆ ಕಾಟ ಕೊಡ್ತಿದ್ದಾಳೆ ನನಗೆ ಬಂದಿಲ್ಲ. ನನಗೆ ಆ ಸಾಲಗಾರದೊಂದು ಕಾಟ ಆದ್ರೆ ಇವಳ್ದೊಂದು ಕಾಟ. ಅಯ್ಯೋ ಈಗೇನು ಮಾಡಲಿ ಈಗ? ಸೂಜಿ ನಿಂತ್ಕಳೆ. ಅಯ್ಯೋ ಈ ಸೂಜಿ ಹೋಗಿ ಬಿಟ್ಲಲ್ಲಪ್ಪ, ಇಷ್ಟೊಂದು ಫಾಸ್ಟ್ ಆಗೋಲ್ಲ. ಅಯ್ಯೋ ಅಲ್ಲಿ ಏನೇನು ಕೇಳ್ತಾಳೋ ಏನು ಸುಡ್ಗಾಡು. ಏನಣ್ಣ ಚೆನ್ನಾಗಿದ್ದೀರಾ? ಹ್ಞೂ ನಮ್ಮ ಸುಜಿ, ನಾವು ಚೆನ್ನಾಗಿದ್ದೀವಮ್ಮ. ನೀನು ಚೆನ್ನಾಗಿದ್ದೀಯಾ? ಯಾವಾಗ ಬಂದೆ ಊರಿಗೆ? ಎಲ್ಲರೂ ಚೆನ್ನಾಗಿದ್ದಾರಾ ನಿಮ್ಮ ಮನೇಲಿ? ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ಅಜ್ಜಿ ಚೆನ್ನಾಗೈತಾ? ಹ್ಞೂನಮ್ಮ, ಒಳಗೈತೆ, ಅಡುಗೆ ಮಾಡ್ತಾ ಐತೆ. ಆ ಗೌರಿ ಇಲ್ವಲ್ಲ, ಜಗಳ ಮಾಡ್ಕೊಂಡು ಅಲ್ಲಿ ನಿಮ್ಮೂರಿಗೆ ಬಂದವಳಲ್ಲ, ಗೊತ್ತಿಲ್ವೇ ನಿನಗೆ? ಗೊತ್ತು. ಆದ್ರೆ ನಾನು ಅದಕ್ಕೆ ಬರಲಿಲ್ಲ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನೂ ಇಲ್ಲ, ಅದು ನಮ್ಮ ಅತ್ತಿಗೆನೂ ಮತ್ತೆ ಗೌರಿ ಅಕ್ಕನೂ ಉಪ್ಪಿನಕಾಯಿ ಮಾಡ್ತಿದ್ದಾರಲ್ಲ, ಆ ಓನರ್ ಏನು ತುಂಬಾ ಮೋಸ ಮಾಡಿದಾನಂತೆ. ಉಪ್ಪಿನಕಾಯಿ ಸರಿಯಾಗಿ ತಗೊಂಡೋಗ್ತಾ ಇಲ್ವಂತೆ, ಸರಿಯಾಗಿ ದುಡ್ಡು ಕೊಡ್ತಾ ಇಲ್ವಂತೆ. ಅದಕ್ಕೇನೆ ಅವ್ರ ಮೇಲೆ, ಉಪ್ಪಿನಕಾಯಿ ಓನರ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು. ಅಯ್ಯೋ ಸೂಜಿ, ಇವರು ಕೇಸ್ ಹಾಕ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅದು ಇದು ಅಂತ ಎಲ್ಲ ಎದುರಿಸಿರು. ಆದರೆ ಇವ್ರದ್ದೇನು ನಡೆಯಲ್ಲ ಅಲ್ಲಿ. ಬೆಳಕಾಳು ಅವನ ಹತ್ರ. ಅವನು ಯಾವನು ಸರಿಯಾಗಿ ಟೋಪಿ ಹಾಕೇನೆ ಇನಿ ಹತ್ರಗೂ ನಮ್ಮ ಗೌರಿಗೂ. ಆದರೆ ಇವಕ್ಕಿನ್ನೂ ಬುದ್ಧಿ ಇಲ್ಲ.
ಅದಕ್ಕೆ ಅಣ್ಣ ಹೆಂಗನು ಅಗ್ರಿಮೆಂಟ್ ಮಾಡಿಸ್ಕೊಂಡಿರೋದೈತಲ್ಲ ಪತ್ರ, ಅಗ್ರಿಮೆಂಟ್ ತಗೊಂಡೋಗಿ ಕೇಸ್ ಹಾಕಿದ್ರೆ ಅವರು ಪರಿಹಾರ ಕೊಡ್ಲೇಬೇಕು. ಹಂಗೆಲ್ಲ ಅರ್ಧ ರೇಟ್ಗಾಗ್ಲಿ ಅಥವಾ ತಾಂಡೋಗ್ದಂಗೆ ಹಂಗೆ ಇರೋದು, ಮೋಸ ಮಾಡೋದು ಅದನ್ನೆಲ್ಲ ಮಾಡಂಗೆ ಇಲ್ಲ. ಅಗ್ರಿಮೆಂಟ್ ಪ್ರಕಾರ ಅವರು ಫಾಲೋ ಮಾಡಬೇಕು ರೂಲ್ಸ, ಇಲ್ಲಾಂದ್ರೆ ಕೇಸ್ ಹಾಕ್ಬೋದು. ಅದಕ್ಕೆ ತಾನೇ ಅಗ್ರಿಮೆಂಟ್ ಮಾಡ್ಕೊಬೋದು. ಅದಕ್ಕೆ ಅವ್ ಅಗ್ರಿಮೆಂಟ್ ಕೊಟ್ರೆ ನಾನು ಅದಕ್ಕೇನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲಾಂದ್ರೆ ಲಾಯರ್ನ ಭೇಟಿ ಮಾಡಿ ಕೇಸ್ ಹಾಕಿ ನೋಟಿಸ್ ಕಳಿಸ್ತೀವಿ. ಅಯ್ಯೋ, ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಅಂತನ ಇವರಿಬ್ರಿಗೂ ಎಲ್ಲಮ್ಮ ಗೊತ್ತಾಗುತ್ತೆ. ನೀನು ಮಾಡಿಸ್ಕೊಂಡಿದೀಯಾ? ಏನು ಮಾಡಿಸ್ಕೊಂಡಿಲ್ವ ಇವರು? ನಾವೇನೋ ಮಾಡಿಸ್ಕೊಂಡಿದೀವಣ್ಣ. ಮತ್ತೆ ನಮ್ಮ ಅತ್ತಿಗೆ ಮಾಡಿಸ್ಕೊಂಡಿದೀವಿ. ಆ ಪತ್ರ ಗೌರಿ ಹತ್ರ ಕೊಟ್ಟಿದ್ದೆ, ಗೌರಿ ಮನೆಗೈತೆ ಅಂತಂದ್ರು. ಅದಕ್ಕೆ ನಾನು ಈಸ್ಕೊಂಡು ಹೋಗೋಣ ಅಂತ ಬಂದೆ. ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಾ? ಏನ್ ಹೇಳ್ತಾ ಇದೀರಣ್ಣ? ಹೌದಮ್ಮ, ಇವ್ರಿಗೆ ಅಷ್ಟೆಲ್ಲ ಎಲ್ಲಿ ಬುದ್ಧಿ ಐತೆ ಹೇಳು? ಬರೀನ ಅತಿ ಆಸೆ ಅಷ್ಟೇನೆ. ಜಾಸ್ತಿ ದುಡ್ಡು ಕೊಡ್ತಾನೆ ಅಂತನ ಇವನ ಹತ್ರ ಜಾಸ್ತಿ ಆರ್ಡರ್ ತಗೊಂಡು ಈಗ ಮೋಸವಾಗಿದ್ದಾರೆ. ಅರ್ಧ ರೇಟಿಗೆ ಕೊಟ್ಟು ಸುಮ್ಮನಾಗಿದ್ದಾರೆ. ಅವಾಗ ಯಾವಾಗ್ಲನ್ನ ದುಡ್ಡು ಕೊಡ್ದಾಗ ಮೋಸ ಮಾಡ್ದ ಒಂದು 2-3 ತಿಂಗಳು. ಆಮೇಲೆ ಮತ್ತೆ ಅವನೇ ಬಂದು ಕೊಟ್ಟ. ಈಗ ನೋಡಿದ್ರೆ ಅರ್ಧ ರೇಟಿಗೆ ತಗೊಂಡೋಗ್ಯವನೇ. ಈಗ ನೋಡಿದ್ರೆ ಅಗ್ರಿಮೆಂಟ್ ಮಾಡ್ಕೊಡು ಅಂತಂದ್ರೆ ಮಾಡ್ಕೊಡ್ತೀನಿ ಅಂತ ಓದೋನು ಪತ್ತೇನೇ ಇಲ್ಲ. ಹೌದಾ? ಅಯ್ಯೋ, ನಮ್ಮ ಅತ್ತಿಗೆ ಯಾಕೆ ನನ್ನ ಹತ್ರ ಈ ತರ ಎಲ್ಲ ಯಾಕೆ ಸುಳ್ಳು ಹೇಳ್ತಾರೆ? ಸುಳ್ಳು ಹೇಳೋದ್ರಿಂದ ಅವ್ರಿಗೆ ಏನ್ ಪ್ರಯೋಜನ? ಸುಜಿ ಬಾರಿ ಹೋಗೋಣ. ಅಗ್ರಿಮೆಂಟ್ ಅತ್ತಿಗೆ, ಅಗ್ರಿಮೆಂಟ್ ನೀವು ಮಾಡಿಸ್ಕೊಂಡಿಲ್ಲ ಅಂತ ಅವಣ್ಣ ಹೇಳಿದ್ರು. ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಅಗ್ರಿಮೆಂಟ್ ಅಲ್ಲಿ ಗೌರಿ ಹತ್ರ ಐತಿ ಅಂತ ಯಾಕೆ ಹೇಳಿದ್ರಿ? ಸುಳ್ಳು ಹೇಳಿದ್ರಿಂದ ಏನ್ ಪ್ರಯೋಜನ? ಸುಳ್ಳು ಹೇಳಿ ನಾನು ನಂಬಿಸಿ ಏನ್ ಬರಂಗೈತಿ ನಿಮಗೆ? ಇರೋ ಸತ್ಯ ಹೇಳ್ಬೇಕು ತಾನೆ. ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂತಾನ ಯಾಕೆ ಹಿಂಗ್ ಸುಳ್ಳು ಹೇಳಿದ್ರಿ? ಅಲ್ಲ, ಸುಳ್ಳು ಹೇಳೋದ್ರಿಂದ ನನಗೇನಾದ್ರೂ ಲಾಭ ಆಯ್ತಾ? ನಿಮ್ಗೇನಾದ್ರೂ ಲಾಭ ಆಯ್ತಾ? ಯಾಕತ್ಗೆ ನನ್ನ ಹತ್ರ ಹಿಂಗ್ ಸುಳ್ಳು ಹೇಳ್ತೀರಾ? ಇರೋ ಸತ್ಯ ಹೇಳ್ಬೇಕು ತಾನೆ. ಯಾಕೆ ಅಂದ್ರೆ ನೀನು ನನಗಿನ್ನ ಸಣ್ಣವಳು, ನನಗಿನ್ನ ಕಮ್ಮಿ ಓದಿದ್ಯಾ ಅಂತಂದ್ರೆ ನೀನು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ಯಾ, ನಾವು ಮಾಡಿಸ್ಕೊಂಡಿಲ್ಲ ಅಂದ್ರೆ ನೀನು ಮುಂದೆ ಮರ್ಯಾದೆ ಹೋಗಲ್ವೇನಿ? ಅದಕ್ಕೇನೆ ಸುಳ್ಳು ಹೇಳಿದೆ. ಇದನ್ನ ಡೈರೆಕ್ಟ್ ನಿನಗೆ ಹೇಳಕ್ಕಾಗ್ತಿಲ್ಲ, ಏನು ಮಾಡೋದು? ಏನೇತ್ರ, ಯಾಕಮ್ಮ ನಿನ್ನ ಆದ್ನಿತಾಗೆ ಯಾಕೆ ಹಿಂಗೆ ಸುಳ್ಳು ಹೇಳಿದ್ಯಾ? ನೀವು ಮೋಸವಾಗಿರೋದ ಸರಿಯಾಗಿ ಹೇಳ್ಬೇಕು ತಾನೆ. ನೋಡು, ಈ ಹುಡುಗಿ ಸಣ್ಣ ಹುಡುಗಿ ಅಂತದು ಅಗ್ರಿಮೆಂಟ್ ಮಾಡಿಸ್ಕೊಳತ್ತಂತೆ. ನಿಮಗೆ ಇಷ್ಟೊಂದು ವಯಸ್ಸಾಗಿರೋದು ವನಾಸ. ಇವಳು ಕಾಲ ದೇಶದಲ್ಲಿ ತೂರಿರು ನಿಮ್ಮಿಬ್ಬರಿಗೂ ಬುದ್ಧಿ ಬರಲ್ಲ ಅನ್ಸುತ್ತೆ. ನೋಡಿ ಚಂದ್ರಣ್ಣ, ನೀವು ಹಿಂಗೆಲ್ಲ ಮಾತಾಡೋದು ಸರಿ ಇರಲ್ಲ. ನಿಮ್ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಳ್ರಿ. ನಿಮಗೆ ಬುದ್ಧಿ ಇಲ್ಲ, ಹೆಂಡ್ತಿನ ಸರಿಯಾಗಿ ನೋಡ್ಕೊಳ್ಳೋದು ಗೊತ್ತಿಲ್ಲ. ಏನೋ ನಿನ್ನೆ ನಂಬಿ ಬಂದಿರಾ ಗೌರಿಗೇನೆ ಇನ್ನೊಬ್ರೆದಿಗೆ ಕೆನ್ನಿಗೆ ಹೊಡೆದಿದ್ದೀರಾ. ನೀವು ನನಗೆ ಬುದ್ಧಿ ಹೇಳಕ್ ಬರ್ತೀರಾ? ನಾನೇ ಕಿವು ಕಾಲ ದೇಶದಲ್ಲಿ ತೂರಾನ? ಬೇಕು ಅಂದ್ರೆ ನೀನೇ ತೂರು, ನಿನಗೆ ಬುದ್ಧಿ ಬರ್ಲಿ ಒಂದಿಷ್ಟು. ಏನಮ್ಮ ಏನ್ ಹಿಂಗ್ ಮಾತಾಡ್ತಾ ಇದ್ಯಲ್ಲ? ನನಗೆ ಹೆಂಡ್ತಿ ನೋಡ್ಕೊಂಬದ್ ಗೊತ್ತಿಲ್ವಾ? ಮೊದ್ಲು ಆ ಗೌರಿಗೆ ಗಂಡನ ಜೊತೆಗೆ ಹೆಂಗಿರ್ಬೇಕು ಅಂತನ ಹೇಳು. ಮೊದ್ಲು ಗಂಡಗೆ ಮರ್ಯಾದೆ ಕೊಡೋದ್ ಕಲ್ತ್ಕ ಅಂತನ ಹೇಳು. ಒಂದಿಷ್ಟು ತಲೆಗೆ ಬುದ್ಧಿ ಇಲ್ಲ ನಿನ್ನ ಫ್ರೆಂಡ್ಗೆ. ನಿನಗೂ ಅಷ್ಟೇನೆ, ಅವಳಿಗೂ ಅಷ್ಟೇನೆ, ಇಬ್ರಿಗೂ ಅಷ್ಟೇನೆ. ನಿನಗೆ ಬುದ್ಧಿ ಇಲ್ಲ ಅಂದಮೇಲೆ ನೀನು ಅವಳಿಗೆ ಏನು ಹೇಳ್ಕೊಡ್ತೀಯ? ಬರೀ ನಾ ಎಲ್ಲ ಸುಳ್ಳು ಮೋಸ ಬರೀ ಇದೆ ನಿಮ್ಮಿಬ್ರದ್ದು. ಒಂದಿಷ್ಟು ತಲೆಗೆ ಯೋಚನೆ ಮಾಡೋವಂಥ ಶಕ್ತಿನೇ ಇಲ್ಲ ನಿಮಗೆ. ತಿಳ್ಕೊಳ್ರಿ. ಸೂಜಿ ಅಷ್ಟು ಬುದ್ಧಿ ಇಲ್ಲ ನಿನಗೆ. ಸ್ವಲ್ಪ ಅವಳ ಹತ್ರ ಕೇಳಿ ತಿಳ್ಕೊಂಡು ವ್ಯಾಪಾರ ಮಾಡೋದು ಹೆಂಗೆ, ವ್ಯವಹಾರ ಮಾಡೋದು ಹೆಂಗೆ ಅಂತ ತಿಳ್ಕೊಂಡು ಆಮೇಲೆ ವ್ಯವಹಾರ ಮಾಡ್ರಿ. ಯಾವುದೇ ಆಗಲಿ ಹೇಳು. ನೀನೇನು ನಮಗೆ ಬುದ್ಧಿ ಹೇಳ್ಬೇಕಾಗಿಲ್ಲ, ನಮಗೆ ಗೊತ್ತೈತೆ ವ್ಯವಹಾರ ಮಾಡೋದು ಹೆಂಗೆ ಅಂತ. ನಾನು ಬುದ್ಧಿವಂತೇನೆ, ನಾನು ಓದಿದ್ದೀನಿ. ಇನ್ನೊಬ್ರ ಹತ್ರ ಹೇಳ್ಸ್ಕೊಳ್ಳೋ ಅಷ್ಟು ದಡ್ಡಿ ಏನೂ ಅಲ್ಲ. ನನಗೂ ಎಲ್ಲ ಇಂಗ್ಲೀಷು ಎಲ್ಲ ಓದಕ್ ಬರುತ್ತೆ, ನಿನಗಿನ್ನ ಇಂಗ್ಲೀಷ್ ಓದಕ್ ಬರಲ್ಲ. ಓ ಹೌದಾ? ಅದಕ್ಕೇನೆ ನಿಮಗೆ ಆ ಉಪ್ಪಿನಕಾಯಿ ಅವನು ಮೋಸ ಮಾಡಿರೋದು. ಅಷ್ಟೊಂದು ಅತಿ ಬುದ್ಧಿವಂತಿಕೆ ಅದಕ್ಕೇನೆ. ಸುಜಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಬಾ ಸುಮ್ಮನೆ ಮಾತಾಕ್ ಹೋಗೋಣ. ಯಾರನ್ನ ಬಂದು ಇಲ್ಲಿ ಕೇಳ್ತಾ ಇದ್ದಾಳೆ. ನಿನ್ನಿಂದನ ನನಗೆ ಇಲ್ಲಿ ಮರ್ಯಾದಿನೇ ಹೋಯ್ತು. ಈ ಅಪ್ಪನ ಹತ್ರ ಅಲ್ಲ ಹೆಂಡ್ತಿನ ಸರಿಯಾಗಿ ನೋಡ್ಕೊಂಬದ್ ಗೊತ್ತಿಲ್ಲ. ಈ ಅಪ್ಪನ ಹತ್ರ ನಾನು ಬುದ್ಧಿ ಹೇಳಿಸ್ಕೋಬೇಕಾ? ಸುಮ್ಮನೆ ಬಾರಿ ಮಾತಾಕ್ ಹೋಗೋಣ. ಇವತ್ತಿಗೆ ಹಂಗ್ಯಾಕೆ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅಲ್ಲೇ ಇರೋ ಸತ್ಯ ಹೇಳಿದ್ರೆ ಇಷ್ಟೊಂದೆಲ್ಲ ಆಗ್ತಾನೆ ಇರ್ಲಿಲ್ಲ. ನಾನು ಇಲ್ಲಿಗೆ ಯಾಕೆ ಬರ್ತಿದ್ದೆ ಹೇಳ್ರಿ? ನೀವೇ ತಾನೇ ಸುಳ್ಳು ಹೇಳಿದ್ದು ಗೌರಿ ಮನೆ ಹತ್ರ ಐತೆ ಅಗ್ರಿಮೆಂಟ್ ಅಂತನ. ನಡೀರಿ, ಬರ್ತೀನಿ. ಜಾಸ್ತಿ ಹೊತ್ತು ಇಲ್ಲಿರ್ಬೇಡ, ಬಾ ಹೋಗೋಣ. ಅಣ್ಣ ದಯವಿಟ್ಟು ಕ್ಷಮಿಸೋಣ. ಏನೋ ನಮ್ಮ ಅತ್ತಿಗೆ ಮಾತಾಡ್ಬಿಟ್ರು ಅಂತ ಬೇಜಾರು ಮಾಡ್ಕೋಬೇಡ. ಹೋಗ್ಲಿ ಬಿಡಮ್ಮ, ಇವ್ರ ಬುದ್ಧಿ ಗೊತ್ತಿದ್ದೇನೆ. ಸರಿ ಬಾ, ಊಟ ಮಾಡುವಂತೆ. ಬೇಡ ಅಣ್ಣ, ಹೋಗ್ತೀನಿ, ಟೈಮ್ ಆಗುತ್ತೆ. ಸರಿ ಅಮ್ಮ, ಆಯ್ತು. ಇವರು ಯಾವತ್ತೂ ಸುಳ್ಳು ಹೇಳಲ್ಲ. ಇವ್ರನ್ನ ಯಾವತ್ತೂ ನೀನು ನಂಬಕ್ಕೆ ಹೋಗ್ಬೇಡ. ನಿನ್ನ ಬುದ್ಧಿವಂತಿಕೆಯಿಂದನ ನೀನು ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದೆ, ಅದನ್ನ ಮುಂದುವರ್ಸ್ಕೊಂಡು ಹೋಗು. ಒಳ್ಳೇದಾಗಲಿ, ಹೋಗು. ಸರಿ ಆಯ್ತಣ್ಣ, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.